ತಾಯಿಯ ಮಡಿಲಲ್ಲಿ. ಇವನೊಬ್ಬ ಒಂದಲ್ಲ 2 ಹೆಣ್ಮಕ್ಳು ನುಡಿಸಿದ್ದಾನೆ. ಇವನು ಬಂಜರು ಭೂಮಿಗೆ ಮಾಲೀಕ. ರಾಯರೇ, ನಾನು ಮೂರು ಸಲ ಜಾತಕ ಪಂಚಾಂಗನ ತಾಳೆ ಮಾಡಿ ನೋಡಿದ್ದೀನಿ. ನೋಡಿ, ನಿಮ್ಮ ವಂಶದಲ್ಲಿ ಪುತ್ರಯೋಗ ಖಂಡಿತವಾಗ್ಲೂ ಇದೆ. ಮುಂದಿನ ವರ್ಷ ಇಷ್ಟೊತ್ತಿಗೆ ನಿಮ್ಮ ವಂಶೋದ್ಧಾರಕ ಬಂದೇ ಬರ್ತಾನೆ. ಎಲ್ಲಿಂದ ಬರ್ತಾನೆ? ರಾಯರೇ, ನಿಮ್ಮ ಮೊದಲನೇ ಮಗನಿಗೆ ಪುತ್ರ ಸಂತಾನ ಇಲ್ಲದೆ ಇರಬಹುದು, ಆದರೆ 2ನೇ ಮಗನ ಜಾತಕದಲ್ಲಿ ಪುತ್ರ ಸಂತಾನ ಯೋಗ ಇದ್ದೇ ಇದೆ. ಅಪ್ಪಯ್ಯ, ಅಕ್ಕನ ಶೋಭನ ಆಮ್ಯಾಕೆ ಅಕ್ಕ ವಾಪಸ್ ಬರಕ್ಕಿಲ್ವಾ? ಯಾಕೆ ಬರಕ್ಕಿಲ್ಲ? ಎಲ್ಲ ಅಕ್ಕಂದು ಬರ್ತಾರೆ. ಯಾಕೆ ನಮ್ ಕನಕಕ್ಕ ಬಂದಿರ್ಲಿಲ್ವಾ? ಅಲ್ವಾ ಅಪ್ಪಯ್ಯ? ಹಂಗಾದ್ರೆ ಮಲ್ಲಿ ಅಕ್ಕನು ಬರ್ತಾಳಾ? ಮತ್ತೆ ಬಂದೇ ಬರ್ತಾಳೆ. ಅದಕ್ಕಿಂತ ಮುಂಚೆ ತಂಗೀರು ತಮ್ಮಂದ್ರು ಬಾಗ್ನ ಕೊಡಕ್ಕೆ ಹೋಯ್ತಾರೆ. ನಾವ್ ಯಾವಾಗಪ್ಪ ಅಕ್ಕನ ಮನೆಗೆ ಹೋಗೋದು? ಹೋಗೋಣ ಮಗ, ಹೋಗೋಣ. ಮೊದಲು ಬಡಕ್ ತುಂಬಾಕೆ ಏನೇನ್ ಬೇಕೋ ಅವನ್ನೆಲ್ಲ ಒಟ್ಟು ಮಾಡಿ, ಎಲ್ಲ ಒಟ್ಟು ಮಾಡಿದ್ಮೇಲೆ ಹೋಗೋಣ. ಅಪ್ಪನ್ಗೆ ಗಂಡು ಮಗು ಬೇಕಂತೆ, ಅದು ನನ್ನಿಂದ ಕೊಡಕ್ಕಾಗಲ್ಲ. ಯಾಕೆಂದ್ರೆ ನೀನೊಬ್ಳು ಬಂಜೆ ಅಂತೆ. ಹೀಗೋ ವಿಷಯ. ನನ್ನಿಂದಾಗಿ ನಿನ್ಗೆ ಬೈಗುಳ ಬಿತ್ತು ಅಲ್ವಾ? ಅದಕ್ಕೆ ನೀನು ನನ್ ಮೇಲೆ ರೇಗಾಡ್ತಿದ್ಯಾ? ಹೋಗ್ಲಿ ಬಿಡು. ಮಾವನವ್ರಿಗೆ ಇನ್ನೇನ್ ಕೆಲ್ಸ? ಯಾವಾಗ್ಲೂ ಎಲ್ಲಾರ್ನೂ ಬೈತಾ ಇರೋ ತಾನೆ. ಅದಕ್ಕೆ ಯಾಕೆ ನೀನ್ ತಲೆ ಕೆಡ್ಸ್ಕೊತೀಯಾ? ನೀನ್ ನಂಗೆ ಗೇಟ್ ಕಾಡ್ತಿದ್ಯಾ ಅಂತ ಏನಾದ್ರು ಗೊತ್ತಾಯ್ತಾ? ಆದ್ರೂ ನಂಗೇನ್ ಬ್ಯಾಸರ ಇಲ್ಲ ಬಿಡು. ನೀನಿವತ್ ನನ್ ನೋಡಕ್ ಬರ್ತೀಯ ಅಲ್ಲ? ಸಾಕು, ಇನ್ ನನ್ನ ಕಾಯಿಸ್ಬೇಡ, ಬೇಗ ಬಂದ್ಬಿಡು. ಅವ್ವ ದುರ್ಗವ್ವ, ನಾನ್ ನಿನ್ನೆ ನಂಬಿವ್ನಿ. ಅವ್ರನ್ನ ಬೇಗ ಬರಂಗ್ ಮಾಡವ್ವ. ಕಿರಿ ಸೊಸೆಗಂತೂ ಮಕ್ಕಳೇ ಆಗಕ್ಕಿಲ್ಲ ಅಂತ ದಾಕುಟ್ರು ಹೇಳ್ಬಿಟ್ಟವ್ರೆ. ಇನ್ನು ನಮ್ ಶ್ರೀಕಾಂತ್ ಸಾವುಕಾರಿಗೆ ಇನ್ನೊಂದು ಮದುವೆ ಅಂತೂ ಮಾಡಕ್ ಆಗಕ್ಕಿಲ್ಲ. ನಮ್ ಜಗದೀಶಪ್ಪ ಅವ್ರಿಗೂ ದೇವ್ರು 2 ಹೆಣ್ಮಕ್ಳು ಕೊಟ್ಬಿಟ್ಟ. ಯಾಕೆ ಗುಂಡೆ ಆರ್ಸ್ಬಿಡಿ, ನನಗ್ ಬಂದ್ರೆ ನಿಮ್ ಪಾಪ ಕಮ್ಮಿ ಆಯ್ತದೆ ಅನ್ನಂಗಿದ್ರೆ ಆರ್ಸ ಬಿಡಿ, ಹೇಳ್ತೀನಿ. ನೀವ್ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಕರ್ಕೊಂಡು ಹೋಗೋಣ ಅಂತ. ಎಲ್ಲಿಗೆ? ಇನ್ನೊಂದು ಬಿಲ್ಡಿಂಗ್ನಲ್ಲಿ ಮನೆ ಕೆಲಸ ಐತೆ, ಬಾ. ಇಲ್ಲ, ನಾ ಎಲ್ಲಿಗೂ ಬರಕ್ಕಿಲ್ಲ. ಅವ್ರಿಗೆ ಒಳ್ಳೆ ಕೆಟ್ಟ, ನಾ ಎಲ್ಲಿಗೂ ಬರಲ್ಲ. ಏಯ್, ದಡ್ಡಿ ತರ ಆಗ್ಬೇಡ. ಅವನು ಹೇಳ್ ಕಳ್ಸವನೆ ಕರ್ಕೊಂಡ್ ಬಾ ಅಂತ. ಬಾ. ನಾನ್ ಬರಕ್ಕಿಲ್ಲ ಅಂದ್ಮೇಲೆ ಬರಕ್ಕಿಲ್ಲ. ಏಯ್, ಕರ್ದಿದ ತಕ್ಷಣ ಬರೋದ್ ಕಲಿ, ನಕ್ರ ಮಾಡಬೇಡ. ಇಲ್ಲ ಅಂದ್ರೆ ಸುಮ್ನೆ ಬಾರ. ಹತ್ರ ಬರ್ಬಿಡ. ಬಾ ಅಂದೆ. ಬೇಡ.